ಸರ್ಕಾರವನ್ನ ಕೊಡಬೇಕಾಗತ್ತೆ, ಶಾಸಕರು ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗತ್ತೆ. ಆ ಕೆಲಸವನ್ನ ಮಾಡಿದ್ದೇ ಆದ್ರೆ ಮುಂದೆ ಅವರು ಜನನಾಯಕ ಆಗೋದಕ್ಕೆ ಯಾವುದೇ ಅಭ್ಯಂತರಗಳು ಇರೋದಿಲ್ಲ. ಜನ ಕೂಡ ಒಪ್ಕೊಳ್ತಾರೆ. ರಮಕಾಂತ್ ಚಂದ್ರಪಳ್ಳಿ ಸರ್, ಒಂದು ಪ್ರಶ್ನೆ ಇತ್ತು. ಈಗ ಕ್ಯಾಬಿನೆಟ್ ಅನ್ನೋ ಒಂದು ವಿಚಾರಕ್ಕೆ ಬರ್ತೀನಿ ಸರ್ ನಾನು. ಆಯ್ತು, ಈಗ DK ಶಿವಕುಮಾರ್ ಕಡೆಯವರನ್ನ ಸಂಪುಟಕ್ಕೆ ತಗೊಳ್ಬೇಕು ಅಂತ ಅವರು ಬಯಸಿದ್ರು ಅಂತ ಅಂದ್ಕೊಳ್ಳಿ. ಇರೋದು ಯಾರು ಅಂತ ಚೆಕ್ ಮಾಡ್ಕೊಂಡ್ರೆ ತೀರಾ ಅನುಭವಿಗಳು ಕಾಣಿಸ್ತಾ ಇಲ್ಲ ನಮಗೆ. DKC ಕ್ಯಾಂಪ್ನಿಂದ ಒಂದು 15 ಜನ ಒಳ್ಳೊಳ್ಳೆ ಮಿನಿಸ್ಟರ್ ಮಾಡ್ಬಿಡ್ತೀನಿ ಅಂದ್ರೆ ರಂಗನಾಥ್ ಅವ್ರನ್ನ ಮಾಡಬೇಕು, ರವಿ ಅವ್ರನ್ನ ಮಾಡಬೇಕು, ಮಾಗಡಿ ಬಾಲಕೃಷ್ಣ ಅವ್ರನ್ನ ಮಾಡಬೇಕು, ಅಥವಾ ಅವರ ಸಹೋದರ ಸುರೇಶ್ ಅವ್ರನ್ನ MLC ಮಾಡಿಬಿಟ್ಟು ಆಮೇಲೆ ಮಿನಿಸ್ಟರ್ ಮಾಡಬೇಕು. ಈ ರೀತಿ ಬಿಟ್ಟುಬಿಟ್ರೆ ಅವ್ರು ಇವತ್ತಿಗೂ ಕ್ಯಾಬಿನೆಟ್ ಅಂತ ಕನ್ಸಿಡರ್ ಮಾಡಿದ್ರೆ ಸಿದ್ದರಾಮಯ್ಯನವ್ರ ಕಡೆ ಅವ್ರದ್ದೇ ಹಿರಿತನ ಇರೋದು, ಅನುಭವಿಗಳು ಆ ಕಡೆನೇ ಇರೋದು. ಅದು ಜಾತಿವಾರು ಲೆಕ್ಕಾಚಾರ ಹಾಕೊಳ್ಳಿ, ಅಲ್ಪಸಂಖ್ಯಾತ ಸಮುದಾಯ ಅಂತ ಲೆಕ್ಕಾಚಾರ ಹಾಕೊಂಡ್ರು ಕೂಡ ಆ ಕಡೆಯವರಲ್ಲಿರ್ತಕ್ಕಂಥ ಅನುಭವ, ಹಿರಿತನ ಮತ್ತು ಪಳಗಿರುವಿಕೆ ಅದು ಇವ್ರ ಕ್ಯಾಂಪಲ್ಲಿ ಕಾಣಿಸಲ್ಲ ನಮಗೆ. ಅಕಸ್ಮಾತ್ ರಾಹುಲ್ ಗಾಂಧಿ ಬಂದ ಲಿಸ್ಟ್ ಇಟ್ಕೊಂಡು ಹೋದ್ರು ಕೂಡ ಅಷ್ಟೊಂದು ಸೀನಿಯರ್ಸ್ ಇದಾರಪ್ಪ, ಬಿಟ್ಟು ಇವ್ರು ಕೊಡಿಸ್ತೇ ನೀನು ಅಂತ ಕೇಳಕ್ ಆಗುತ್ತಾ ಅಂತ ನನ್ನ ಪಾಯಿಂಟ್ ಸರ್ ಇಲ್ಲಿ. ಈಗ ಅದರಲ್ಲಿ ಸ್ವಲ್ಪ ಸಿದ್ದರಾಮಯ್ಯನವರು ಅವ್ರ ಕಡೆ ಅವ್ರಿಗೆ ಸ್ವಲ್ಪ ಅವಕಾಶ ಕೊಡ್ಬೇಕಾಗತ್ತೆ. ಬಟ್ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಈಗ ಸಂಪುಟದಲ್ಲಿ ಇರೋರ್ನೇ ಕಂಟಿನ್ಯೂ ಮಾಡಿದ್ರೆ ಶಿವಕುಮಾರ್ಗೆ ಯಾವುದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅಧಿಕಾರ ಅನ್ನೋಕ್ಕಿಂತ ನಾಯಕತ್ವದ ಇದು ಅವಕಾಶ ಸಿಗಲ್ಲ. ಆದ್ರಿಂದ he has to shuffle it and then change some of them. 4 or 5 senior ministers who have been ministers for 30-25 years ಅವ್ರನ್ನ ಪಕ್ಷಕ್ಕೋಸ್ಕರ ಕಳಿಸ್ತಕ್ಕಂಥದ್ದನ್ನ ಹೈಕಮಾಂಡ್ಗೆ ಹೇಳಿ ಮನವೊಲಿಸಬೇಕು. ಜೊತೆಗೆ ಅವರಿಂದ ಪಕ್ಷಕ್ಕಿಂತ ಈ ಆಡಳಿತದಲ್ಲಿ ಎಷ್ಟು ಮಟ್ಟಿಗೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಸುಮ್ನೆ ಕಮಿಷನ್ ಏಜೆನ್ಸಿ ಅಥವಾ ಇನ್ಯಾವುದೋ ಫೇವರಿಟಿಸಮ್ ಜಾತಿ ಇದನ್ನೆಲ್ಲ ಮಾಡೋತಕ್ಕಂಥವ್ರನ್ನ ತೆಗಿಬೇಕು. ಶಿವಕುಮಾರ್ಗೆ ಆ ಒಂದು ಸಾಮರ್ಥ್ಯ ಇದ್ರೆ ಅವ್ರಿಗೆ, ಯಾಕಂದ್ರೆ ಅವರು 136 ಶಾಸಕರ ಒಂದು ಬೆಂಬಲ ಇದೆ. ಸಿದ್ದರಾಮಯ್ಯನವರು ನಾನು ಯಾವುದೇ ರೀತಿಯಲ್ಲಿ ಅವ್ರಿಗೆ ತೊಂದರೆ ಕೊಡಲ್ಲ ಅನ್ನೋ ರೀತಿಯಲ್ಲಿ ಮುತ್ಸದ್ದಿಯಾಗಿ ನಡ್ಕೋತಾರೆ. ಆಮೇಲೆ ಅವರು ಬಿಟ್ರೆ ಮಾಡಲ್ಲ ಕಾಂಗ್ರೆಸ್ಗೆ, ಯಾಕಂದ್ರೆ ಕಾಂಗ್ರೆಸ್ ಅವ್ರಿಗೆ ಎಲ್ಲ ಕೊಟ್ಟಿದೆ. ಆಮೇಲೆ ಇದು ಸಂಧ್ಯಾ ಕಾಲ. ಈ ಸಂಧ್ಯಾ ಕಾಲದಲ್ಲಿ ಒಂದ್ ರೀತಿಯಲ್ಲಿ ನೀವು ಒಳ್ಳೆ ಹೆಸರು ತಗೊಂಡು ಹೋಗ್ಬೇಕು. ನಾನು ಹೇಳಿದ್ನಲ್ಲ, ಪರಮೇಶ್ವರ್ ಅವ್ರನ್ನ ಅವರು ಮುಂದೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಒಂದು ಏನಾದ್ರು ಮನಸ್ಸು ಮಾಡಿ ಅದನ್ನೇ ನಾನು 5 ಅದನ್ನ ಮುಂದಿನ ಚುನಾವಣೆಯಲ್ಲಿ ಶಿವಕುಮಾರ್ ಅವರು ಬಿಟ್ಕೊಡ್ಬೇಕು. ಮತ್ತೆ ನಮ್ಮ ಕಾಂಗ್ರೆಸ್ ಈ ರೀತಿ ಒಳ್ಳೆ ಮೆಜಾರಿಟಿ ಬರ್ಬೇಕು ಅನ್ನೋದನ್ನ ಈಗ್ಲಿಂದಾನೇ ಶುರು ಮಾಡ್ಬೇಕು. ಅವ್ರು ಇದ್ರಲ್ಲಿ ಮುಚ್ಚಿದ ಪ್ರಶ್ನೆ ಇಲ್ಲ. ಈಗ ಶಿವಕುಮಾರ್ ಅವರ 2 ವರ್ಷ ಇದೆಯಲ್ಲ, ಆ 2 ವರ್ಷದಲ್ಲಿ ನಿಮ್ಮ ವರದಿಗಾರ ಹೇಳಿದಂಗೆ 6 months ಅಲ್ಲ, ನಾನು ಅಪ್ ಟು 2027 ಅವಕಾಶ ಕೊಡ್ತೇನೆ. 28 ಆದ್ಮೇಲೆ ಅವರೇನು ಎಲ್ಲ ಕಡೆ ಸುತ್ತೋದಲ್ಲ. ಅಧ್ಯಕ್ಷ ಇರ್ತಾರೆ, ಜಾರಕಿಹೊಳಿ ಯಾರೋ ಓಡಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಸೀಟ್ ಹಂಚಿಕೆಯಲ್ಲಿ ಶಿವಕುಮಾರ್ ಅವರು ಎಲ್ಲ ಸಮುದಾಯಗಳಿಗೆ ಅವಕಾಶವನ್ನ ಕೊಡಬೇಕು. ಅದೊಂದೇ ಪ್ರಾಬ್ಲಮ್ ಇರೋದು. ಅವರು ಒಕ್ಕಲಿಗರ ನಾಯಕರಲ್ಲ. ಶಿವಕುಮಾರ್ ಇಸ್ ಕಾಂಗ್ರೆಸ್ ಲೀಡರ್. ಕಾಂಗ್ರೆಸ್ ಬಿಲಾಂಗ್ಸ್ ಟು ಎವರಿಬಡಿ ಇನ್ಕ್ಲೂಡಿಂಗ್ ಅಹಿಂದ. ಜೊತೆಗೆ ಇದು ಬರ್ಡನ್ ಇದೆಯಲ್ಲ, 25 ಲಕ್ಷ ಕೋಟಿ ಕರ್ನಾಟಕದ ಜನರ ಮೇಲೆ ಸಾಲದ ಹೊರೆ, ಗ್ಯಾರಂಟಿಗಳ ಒಂದು ಅನುಷ್ಠಾನ, ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡಿ. ಮತ್ತೆ ನನ್ ಬಹಳ ದೊಡ್ಡ ಕ್ವಶನ್ ರಮಾಕಾಂತ್, ನಿಮಗೆ ಕೇಳೋದು, ನೀವು ಬೇಕಾದ್ರೆ ಅದನ್ನ ಇನ್ನೊಂದು ಚರ್ಚೆ ತಗೊಳ್ಳಿ. ಹೂ ಇಸ್ ಗೋಯಿಂಗ್ ಟು ಬಿ ದಿ ಫೈನಾನ್ಸ್ ಮಿನಿಸ್ಟರ್? ಅದನ್ನ CM ಸಲಹೆಯನ್ನ ಪಡೆದು ಇವರನ್ನೇ ಅದನ್ನ ಇಟ್ಕೊಂಡು ಶಿವಕುಮಾರ್ ಸಿದ್ದರಾಮಯ್ಯನವರು ಸಲಹೆಯನ್ನ ಪಡೆದ್ರೆ ಒಂದು ಫೈನಾನ್ಷಿಯಲ್ ಫಿಸ್ಕಲ್ ಡಿಸಿಪ್ಲಿನ್ ಅಂತ ಹೇಳಲ್ಲ, ಅದು ಬರುತ್ತೆ. ಯಾಕಂದ್ರೆ ಈಗ ಎಷ್ಟೊಂದು ಡೆಫಿಸಿಟ್ ಇದೆ. ಆ ಡೆಫಿಸಿಟ್ ಅನ್ನು ಬರೀ ನಾನು ಹೈಕಮಾಂಡ್ ಲಾಯಲ್ಟಿ ಇದ್ದೀನಿ, ಅವ್ರು ಎಲೆಕ್ಷನ್ ಹೇಳಿ ದುಡ್ಡು ಕೊಡ್ತೀನಿ, ಜನನ್ ಗೆಲ್ಲಿಸ್ತೀನಿ, ಅದು ಮುಗಿತು. ಶಿವಕುಮಾರ್ ಹ್ಯಾಸ್ ಡನ್ ದಟ್. ಆ ಒಂದು ಹಮಾಲಿ ಕೆಲಸ ಮಾಡಿದ್ದಾರೆ. ಈಗ ನಾಯಕತ್ವದ ಕೆಲಸವನ್ನ ಮಾಡ್ಲಿಕ್ಕೆ ಶಿವಕುಮಾರ್ ಅವರಿಗೆ ಒಳ್ಳೆ ಅವಕಾಶ ಇದೆ. 2 ವರ್ಷ ಅವರು ಒಳ್ಳೆ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಅವರು ಸೆಂಟ್ರಲ್ ಗವರ್ಮೆಂಟ್ಗೂ ತಗೋಬಹುದು. ಯಾಕಂದ್ರೆ ಶಿವಕುಮಾರ್ ಇಂಗ್ಲಿಷ್ ಬರುತ್ತೆ, ಹಿಂದಿನೂ ಬರುತ್ತೆ. ಅದರಿಂದ ಶಿವಕುಮಾರ್ 2 ವರ್ಷದಲ್ಲಿ ಒಳ್ಳೆ ಮುಖ್ಯಮಂತ್ರಿ ಆದ್ರೆ 5 ವರ್ಷದ ಮುಖ್ಯಮಂತ್ರಿಗಿಂತ ಒಳ್ಳೆ ಹೆಸರು ಪಡೆಯೋ ಅವಕಾಶವನ್ನು ಕಳ್ಕೊಳ್ಬಹುದು. ಮತ್ತೆ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ, ಅಗ್ರೆಸಿವ್ ನೇಚರ್ ಹೋಗ್ಬೇಕು. ಸಿದ್ದರಾಮಯ್ಯ ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಅದನ್ನ ಕಲಿಬೇಕು. ಸಿದ್ದರಾಮಯ್ಯ ಮಾತಿನಲ್ಲಿ ಇದ್ದಂತ ಏನು ಆ ಒಂದು ಮುಗ್ಧತೆ, ಪ್ರಬುದ್ಧತೆ, ಮತ್ತೆ ಒಂದು ನಿಷ್ಪಕ್ಷಪಾತವಾದ ಮನೋಭಾವನೆ, ಸಂವಿಧಾನದ ಧರ್ಮ ನಂದು, ಜನರ ಪ್ರೇಮ. ಅವರು ಏನು ರಾಜ್ಕುಮಾರ್ ಡೈಲಾಗ್ ಹೇಳಿ ಅವ್ರು ಹೇಳಿದ್ರು, ಮತದಾರರು ಆಶೀರ್ವಾದ ಅಭಿಮಾನಿ. ಈ ಲ್ಯಾಂಗ್ವೇಜ್ ಅನ್ನ ಶಿವಕುಮಾರ್ ಬಳಸಿದ್ರೆ ಸ್ವಲ್ಪನಾದ್ರೂ ಒಳ್ಳೇದಾಗುತ್ತೆ. ಫೈನ್. ರಾಕೇಶ್, ಒಂದು ಪಾಯಿಂಟ್ ಇತ್ತು, ಆತಂಕದಲ್ಲಿರತಕ್ಕಂತ ಮಿನಿಸ್ಟರ್ಗಳು ಯಾರ್ಯಾರು?